ರಾಜ್ಯ ಬಿಜೆಪಿಯಲ್ಲಿ ಈಗ ವಿಜಯೇಂದ್ರ ಸೂಪರ್ ಬಾಸ್ ಎರಡು ಹೋಳಾಗುತ್ತಾ ರಾಜ್ಯ ಬಿಜೆಪಿ. ಯತ್ನಾಳ್ ಉಚ್ಚಾಟನೆಯ ಬಳಿಕ ಬಿಜೆಪಿ ಡಿವೈಡ್ ಆಗುತ್ತಾ? ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಆಗುತ್ತಾ? ಬಿಎಸ್ವೈ ಫ್ಯಾಮಿಲಿ ವಿರೋಧಿಸುವವರಿಂದ ಬಂಡಾಯವ. ಯತ್ನಾಳ್ ಜೊತೆಗೂಡಿ ರೆಬಲ್ ಆಗುತ್ತಾ ಬಿಜೆಪಿಯ ಟೀಮ್? ಉತ್ತರ ಕರ್ನಾಟಕದ ಕೇಸರಿ ಖಲಿ ಬಸವನಗೌಡ ಯತ್ನಾಳ್ ಏಕಾಂಗಿಯಾಗಿ ಬಿಎಸ್ವೈ ಫ್ಯಾಮಿಲಿಯನ್ನ ಎದುರಿಸಿದ್ದೇ ಯತ್ನಾಳ್. ಈಗ ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿ ಆಗುತ್ತಾ ವಿಭಜನೆ? ಎರಡು ಹೋಳಾಗುತ್ತಾ ರಾಜ್ಯ ಬಿಜೆಪಿ? ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿ ಡಿವೈಡ್ ಆಗುತ್ತಾ? ಎಸ್, ಈ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಏನ್ ವಿಚಾರ ಅಂತಂದ್ರೆ, ಬಿವೈ ವಿಜಯೇಂದ್ರ ಅಂಡ್ ಟೀಮ್ ಒಂದ್ ಕಡೆ ಆದ್ರೆ ಯತ್ನಾಳ್ ಅವರ ಟೀಮ್ ಇನ್ನೊಂದು ಕಡೆ. ಹಿಂಗಾಗತ್ತಾ? ಬಿಜೆಪಿ ಒಡೆದು ಚೂರಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ವಿಜಯೇಂದ್ರ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಕೂಡ ಅವರನ್ನ ಉಚ್ಚಾಟನೆ ಮಾಡಿಬಿಡ್ತಾರೆ ಎನ್ನುವಂತಹ ವಿಚಾರ ಈಗ ಊಹಾಪೋಹಗಳು ಸೃಷ್ಟಿಯಾಗ್ತಾ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಈಗ ಬಿಜೆಪಿ ಎರಡು ಹೋಳಾದ್ರೆ ಮತದಾರರು ಏನ್ ಮಾಡಬೇಕು? ಆಡಳಿತ ಪಕ್ಷದ ಹುಳುಕನ್ನ ಅಥವಾ ಆಡಳಿತ ಪಕ್ಷ ಏನಾದ್ರೂ ಮಾಡಿದ್ರೆ ಅದರ ಬಗ್ಗೆ ಮಾತನಾಡೋದಕ್ಕೆ, ಅದರ ಬಗ್ಗೆ ಕ್ವಶನ್ ಮಾಡೋದಕ್ಕೆ ವಿರೋಧ ಪಕ್ಷವಿದೆ. ವಿರೋಧ ಪಕ್ಷದಲ್ಲೇ ಈ ತರ ಆದ್ರೆ ಏನು ಮಾಡೋಕೆ ಸಾಧ್ಯ? ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಗರು ಸ್ವಲ್ಪ ಭಯದಲ್ಲಿದ್ದಾರೆ. ಅಮಿತ್ ಶಾ ಅವರು ಬಂದಿದ್ರು, ಖಾಸಗಿ ಕಾರ್ಯಕ್ರಮದ ವಿಚಾರವಾಗಿ ಬಂದಿದ್ರು, ನೆಪವನ್ನ ಹೇಳಿ ಬಂದಿದ್ರು. ಆಗ ಚರ್ಚೆ ಆಗಿದ್ದು ಇದೇ ವಿಚಾರನ ಎನ್ನುವಂತಹ ಅನುಮಾನಗಳು ಈಗ ಸೃಷ್ಟಿಯಾಗ್ತಾ ಇದೆ. ಬಿವೈ ವಿಜಯೇಂದ್ರ ಅವರ ಕುರ್ಚಿಯನ್ನ ಗಟ್ಟಿ ಮಾಡಲಿಕ್ಕೆ ಬಂದಿದ್ರ ಯತ್ನಾಳ್ ಜೊತೆಗೂಡಿ, ಅಥವಾ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವತ್ತೇ ನಿರ್ಧಾರವಾಗಿತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎತ್ತಿದೆ. ಯತ್ನಾಳ್ ಉಚ್ಚಾಟನೆಯಿಂದ ಬೇರೆ ಬಾಲ ಬಿಚ್ಚುತ್ತಿರುವಂತಹ ನಾಯಕರಿಗೂ ಕೂಡ ಹೊಡೆತ ಬೀಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ, ಅಥವಾ ಬಾಲ ಬಿಚ್ಚುತ್ತಿರುವಂತಹ ಬಿಜೆಪಿಗರಿಗೆ ನೀವೂ ಬಾಲ ಬಿಚ್ಚಿದ್ರೆ ಹೀಗೆ ಆಗುತ್ತೆ ಎನ್ನುವಂತಹ ವಿಚಾರವನ್ನ ಹೈಕಮಾಂಡ್ ತಿಳಿಸಿಕೊಡ್ತಾ, ಎಲ್ಲೋ ಒಂದ್ ಕಡೆ ಬಿವೈ ವಿಜಯೇಂದ್ರ ಹಾಗೂ ಬಿಎಸ್ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ತಲೆಬಾಗ್ಬಿಡುತ್ತಾ? ಈ ತರ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಏಕಾಏಕಿ 6 ವರ್ಷಗಳ ಕಾಲ ಯತ್ನಾಳ್ ಅವರಿಗೆ, ಹಿಂದೂ ಹುಲಿಗೆ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ನೀಡಿರುವಂತಹ ಬಿಜೆಪಿ ಇದರ ನಡೆಯನ್ನ ಕಂಡು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇಷ್ಟು ದಿನ ಬಿವೈ ವಿಜಯೇಂದ್ರ ಅವರ ಬಳಿ ಯತ್ನಾಳ್ ವಿಚಾರವಾಗಿ ಮಾತನಾಡಿದ್ರೆ ಅವ್ರು ಮಾತನಾಡ್ತಾ ಇರಲಿಲ್ಲ. ಅವರು ಆಡಿದ ಮಾತು ಬಿಟ್ಟುಬಿಡಿ ಅಂತ ಹೇಳ್ತಿದ್ರು. ಯತ್ನಾಳ್ ಆಡಿರುವ ಮಾತು ಯತ್ನಾಳ್ ಅವರಿಗೆ ಮುಳ್ಳಾಯ್ತಾ? ಎಲ್ಲೋ ಶೋಕಾಸ್ ನೋಟಿಸ್ ಬಂದಾಗ್ಲೇ ಅವರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು, ಆದ್ರೆ ಎಚ್ಚೆತ್ತುಕೊಂಡಿಲ್ಲ. ಹಿಂದೂ ಹುಲಿಯಂತಹ ಹಿಂದೂ ಹುಲಿಗೆ ಈ ತರ ಆದರೆ ಇನ್ನು ಅದೇ ಪಕ್ಷದಲ್ಲಿ ಇದ್ದು ಬಿಜೆಪಿ ವಿರುದ್ಧವೇ ಮಾತನಾಡ್ತಿದ್ದಂತಹ ಇನ್ನೂ ಒಂದಿಷ್ಟು ನಾಯಕರುಗಳ ಪರಿಸ್ಥಿತಿ ಏನು? ಎರಡು ಹೋಳಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಯತ್ನಾಳ್ ಬಣ ಒಂದು, ಅಥವಾ ವಿಜಯೇಂದ್ರ ವಿರೋಧಿ ಬಣ ಒಂದು, ಹಾಗೂ ವಿಜಯೇಂದ್ರ ಬಣ ಒಂದು ಆಗುತ್ತಾ? ಬಿಜೆಪಿ ಎರಡು ಹೋಳಾದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ? ಹೈಕಮಾಂಡ್ ಇದಿಷ್ಟು ನೋಡಿಕೊಂಡೇ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ಯಾ? ಉತ್ತರ ಕರ್ನಾಟಕದ ಕೇಸರಿ ಖಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು
ಮುಂದೆ ಸಿಚುವೇಶನ್ ಏನು ಆಗುತ್ತೆ ಅನ್ನೋದನ್ನ ಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದಿದ್ಯಾ?